28 ದಿನಗಳ ಜೈಲುವಾಸದಿಂದ ಬರೋದಕ್ಕೆ ಅಂಬರೀಷ್ ಮುಖ್ಯ ಕಾರಣ. ಅಂಬರೀಷ್ ಅಣ್ಣನೇ ನಿಂತದ್ದು ಆಗ. ಅಂಬರೀಷ್ ನಿಂತದ್ದು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅಂತಲ್ಲ. ಅಂಬರೀಷ್ ಅವರ ದೊಡ್ಡತನ ಅದು. ಇನ್ನಾದ್ರೂ ಇವನು ಬದಲಾಗ್ಬೋದು, ಇಂಡಸ್ಟ್ರಿ ತೊಂದರೆ ಆಗತ್ತೆ ಆಯ್ತು, ಅದೇನೋ ಕೊನೆಗೆ ಅವರು ಜಡ್ಜಿಗಳ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಲ್ವಾ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವ್ರದ್ದೇ ಪ್ರಕರಣ. ಈಗ ಏನು ಹೆಣ್ಮಕ್ಳಿಗೆ ಮೆಸೇಜ್ ಕಳಿಸಿದ್ರು ಹಂಗಾಗಿ ಹಿಂಗ್ ಮಾಡಿದ್ರು ಅಂತಿರೋರು ಯಾರು ಕೂಡ ಅವತ್ತು ವಿಜಯಲಕ್ಷ್ಮಿ ಅವ್ರ ಮೇಲೆ ದರ್ಶನ್ ಅವ್ರು ಮಾಡಿಸ್ ಕಮ್ಮಿ ಹಲ್ಲೆನಾ ಸರ್ ಅದು? ಹಲ್ಲೆ ಆಯ್ತಲ್ಲ ಆ ಸಂದರ್ಭದಲ್ಲಿ. ಹಲ್ಲೆ ಒಂದು, ನಾವು ಇದನ್ನ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಕಾಗತ್ತೆ. ಆ ಒಂದು ಆಡಿಯೋ ಕೇಳಿಸ್ಕೊಂಡಿದ್ದೀರಿ ನೀವೆಲ್ಲ. ಬಹುಶಃ ಮನುಷ್ಯ ಕುಲದಲ್ಲಿ ಯಾವುದೇ ಭಾಷೆಯಲ್ಲೂ ಅಷ್ಟು ಒಂಥರ ಇದು ಕಳಪೆಯಾದಂಥ ಹೇಸಿಗೆಯಾದಂಥ ತನ್ನ ಹೆಂಡತಿಗೇನೆ ಆ ಶಬ್ದವನ್ನ ಯಾರಾದ್ರೂ ಬಳಸಬಹುದು ಅನ್ನೋದನ್ನ ನಾವಂತೂ ಕೇಳಲಿಲ್ಲ. ಈಗ ಬರೆಯಲು ಕೂಡ ಸಾಧ್ಯವಿಲ್ಲ ಸರ್. ಆಮೇಲೆ ನಾನು ನಿಮಗೀಗ ಕೇಳಿದ್ರೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದೇ ಈ ಆತ್ಮರಕ್ಷಕರಿದಾರಲ್ಲ, ಅವಾಗ ಎಲ್ಲೋಗಿದ್ರು? ಅದು ಹೆಣ್ಮಗಳ ಮೇಲೆ, ಅದು ಇವರ ಅತ್ತಿಗೆ ಮೇಲೆ, ಅದು ವಿಜಯಲಕ್ಷ್ಮಿ ಮೇಲೆ. ವಿಜಯಲಕ್ಷ್ಮಿ ಒಂದು ರೀತಿಯ ಮೀನಮ್ಮನ ಪ್ಯಾರಲಲ್ ಆಗಿ ನಿಂತ ಹೆಣ್ಮಗಳ್ರಿ. ಇವರ ಕಷ್ಟದ ದಿನಗಳಲ್ಲಿ ರೂಪಾಯಿಯನ್ನ ಕೊಟ್ಟು ಅಥವಾ ಪೆಟ್ರೋಲ್ ಹಾಕ್ಸಿ ಸ್ಕೂಟರ್ ಇದು ಮಾಡಿ ಆ ಥರ ಪ್ರೀತಿ ಮಾಡಿದ ಹೆಣ್ಮಗಳದು. ಏನು ವಿಜಯಲಕ್ಷ್ಮಿ ಸುಮ್ಮನೆ ಹೇಳಲಿಕ್ಕಾಗೋದಿಲ್ಲ. ದರ್ಶನ್ನ ಸಿರಿತನವನ್ನು ನೋಡಿ ಬಂದದ್ದಲ್ಲ, ದರ್ಶನ್ನ ಸ್ಟಾರ್ಗಿರಿ ನೋಡಿ ಬಂದದ್ದಲ್ಲ, ದರ್ಶನನ ಅಸಹಾಯಕ ದಿನಗಳಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಬಂದವರು. ವಿಜಯಲಕ್ಷ್ಮಿಯನ್ನ ಮಾತಾಡುವಾಗ ಕರಳು ಉರಿತದೆ ಇವರೇ. ಗಣಪತಿ ಅವರು ಇತ್ತೀಚೆಗೊಂದು ಮಾತು ಬಂತು, ನನಗೆ ಅದು ನಿಮ್ಮಿಂದ ಕ್ಲಾರಿಟಿ ಬೇಕು. ಜನ್ಮದ ಜೋಡಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಇವರು ಗೌರಿಶಂಕರ್ ಅವರು ಕ್ಯಾಮ್ರಾಮನ್ ಆಗಿರ್ತಾರೆ. ಅವರ ಜೊತೆಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಅವರನ್ನು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ, ಲೈಟ್ ಬಾಯ್ ಎಲ್ಲ ಕ್ಯಾಮ್ರಾಮ್ಯಾನ್ ಆಗಿದ್ರು ಅಂತೇಳಿ ಒಂದು ಮಾತು ಭಾಳ ದೊಡ್ಡ ಚರ್ಚೆ ಆಯ್ತದು. ಇದು ನನ್ನನ್ನು ಪುನೀತ್ ವಿರುದ್ಧ ಹೀರೋ ಆಗಬಾರ್ದು ಅಂತೇಳಿ ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ, ನಾನು ಮಾಡೋದಿಲ್ಲ ಅಂತೇಳಿ ಬಂದರು ಅಂತ. ಇದು ಏನು ಸರ್? ನಾವು ಒಂದು ಮಾತು ಹೇಳ ನಿಮಗೆ. ಈಗ ಪಾರ್ವತಮ್ಮ ಹೀರೋಯಿನ್ಗಳನ್ನು ತಂದಿದ್ದಾರೆ. ಹೀರೋಗಳನ್ನು ಯಾರನ್ನು ತಂದಿದ್ದಾರೆ ಹೊರಗಡೆಯಿಂದ? ಯಾರನ್ನೂ ಇಲ್ಲ ಅಲ್ವಾ? ಮನೆ ಮಕ್ಕಳನ್ನೇ ಹೀರೋ ಮಾಡಿದ್ದಾರೆ ಅಲ್ವಾ? ನಾನು ಹೇಳೋದು, ನಿಮ್ಮನ್ನು ದರ್ಶನನ್ನು ಹೀರೋ ಮಾಡಬೇಕು ಪಾರ್ವತಮ್ಮ ಅನ್ನೋದು ಯಾವ ಕ್ರೈಟೀರಿಯಾ? ಓಕೆ, ಏನು ಬರ್ಕೊಟ್ಟಿದ್ರು ಅವರು? ಭಾಳ ಕಷ್ಟದಲ್ಲಿದ್ದರ್ರಿ ಅವರು, ಬಹಳ ತೊಂದರೆಯಲ್ಲಿದ್ದರು. ಆ ತೊಂದರೆ ದಿನಗಳನ್ನು ನೋಡಲಿಕ್ಕಾಗ್ದೇ ಒಂದು ಕೆಲಸ ಏನಾದರೂ ಮಾಡಲಿ, ಅಲ್ಲಿಂದ ಮತ್ತೆ ಬೆಳೆಯಲಿ. ಈಗ ಕ್ಯಾಮರಾ ಹಿಂದೆ ನಿಂತವ್ರು ಯಾರು ಹೀರೋಗಳಾಗ್ಲಿಲ್ವಾ? ಆಗಿದ್ದಾರೆ. ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವ್ರು ಹೀರೋಗಳಾಗ್ಲಿಲ್ವಾ? ಸರ್ಕಸ್ ನಂತ ಧಾರಾವಾಹಿಯಿಂದ ಶಾರುಖ್ ಖಾನ್ ಆಗಿಲ್ವಾ? ಬೇಡ, ಯಶ್ ಎಲ್ಲಿಂದ ಬಂದದ್ದು? ಅಥವಾ ಈಗ ದರ್ಶನ್ನೇ ತಗೊಳ್ಳಿ, ದರ್ಶನ್ ಮೊದಲು ಮಾಡಿದ ಧಾರಾವಾಹಿ ಇಲ್ಲಿ ತಾನೆ? ಹೌದು. ಹಾ, ಮತ್ತೆ ಈಗ ಧಾರಾವಾಹಿ ಅಂದ್ರೆ ಹಿಂಗೆ ಉಪೇಕ್ಷೆ ಇರ್ಬೋದು ನಿಮಗೆ. ಆವಾಗ ನೀವು ಎಲ್ಲ ಶಾಲೆಯಲ್ಲಿ ಭಾಷಣ ಮಾಡೇ ಬಂದವರಲ್ವನ್ರಿ? ಹೌದು. ನೀವೇನ ಹುಟ್ಟುವಾಗ ಆಂಕರ್ ಆಗಿಲ್ಲ? ಇಲ್ಲಲ್ಲ, ಅಕ್ಷರಗಳನ್ನ ಕಾಪಿಯಲ್ಲಿ ಬರದೇ ಬರಬೇಕು. ಪೂಜ್ಯ ಅಧ್ಯಕ್ಷರೇ ಇವ್ರೆ ಅಂತ ಹೇಳಿ ಬಂದವ್ರು ತಾನೆ, ಅಲ್ಲಿಂದನೇ ಮಾತು ಕಲ್ತತ್ತಾನೆ. ಖಂಡಿತ. ಮತ್ತೆ ಅದನ್ನ ಯಾಕೆ ಪಾರ್ವತಮ್ಮನ ಮೇಲೆ ವಿಲನ್ಗಿರಿ ತೋರಿಸ್ತೀರಿ? ಅದನ್ನ ಯಾರಾದ್ರೂ ಆ ಥರ ತರ್ಕಿಸ್ತಾರೆ ಅಂತಾದ್ರೆ ಪಾರ್ವತಮ್ಮನವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ಪಾರ್ವತಮ್ಮನವರು ಮದ್ರಾಸಿನ ಮನೆಯಲ್ಲಿ ಅನ್ನ ಊಟ ಮಾಡಿ ಬೆಳೆದಂಥ ಎಷ್ಟೋ ಕುಟುಂಬಗಳು ಇವತ್ತಿದೆ. ಇಲ್ಲಿ 30-40 ಜನ ಇರ್ತಾ ಇದ್ರು. ಬಟ್ ಈ ಪುನೀತ್ ರಾಜ್ಕುಮಾರ್ ಬಗೆಗಿನ ಒಂದು ಇದು ಯಾಕೆ ಸರ್, ಒಂದು ಕಾಂಪಿಟೇಷನ್ ಅಂತ ಯಾಕೆ ಇತ್ತದು? ಲಂಬೋರ್ಗಿನಿ ಕಾರ್ದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ಮತ್ತೊಮ್ಮೆ ಹೇಳುವಂಥದ್ದು. ಲಂಬೋರ್ಗಿನಿ ಕಾರು, ಆ ಕಾರ್ಗೆ, ಉರುಸ್ ಕಾರ್ಗೆ ಮ್ಯಾಕ್ಸಿಮಮ್ ಅಂದರೆ ಅದರಲ್ಲಿ ಬರೋದು 3.5 ಕೋಟಿಯಿಂದ 6.5 ಕೋಟಿ ಅಂಥದ್ದು. ನಮ್ಮ MLAಗಳ ಪೈಕಿ 224 MLAಗಳ ಪೈಕಿ ಬಹುತೇಕರು ಒಂದು 10 ಕಾರ್ ಕೊಳ್ಬೋದು. ಅಂದರೆ ಆ ಗಾಡಿ ವಿಚಾರದಲ್ಲಿ ನೀವು ಕಂಪ್ಯಾರಿಸನ್ ಮಾಡ್ಕೋತೀರಾ? ಅಂದರೆ ಒಬ್ಬ ನಟನಾಗಿ ಅವನು ಸ್ಕ್ರೀನ್ನಲ್ಲಿ ಬೆಳೆದ, ಮಾನಸಿಕವಾಗಿ ಬೆಳೆಯಲಿಲ್ಲ ಅಂತ ಅರ್ಥ. ಅದು ಆಂತರಿಕವಾಗಿ ಏನೂ ಬೆಳೆದಿಲ್ಲ, ಅದು ಆಂತರಿಕವಾಗಿ ಸಂಪೂರ್ಣ ಖಾಲಿ ಇತ್ತು. ಆ ಖಾಲಿ ಇದ್ದ ಜಾಗದಲ್ಲಿ ಡೆವಿಲ್ಗಳು ಹೋಗಿ ಸಿಕ್ಕಾಕೊಂಡು
ನೀವು ಕಾರ್ಗಳನ್ನಷ್ಟೇ ನೋಡಿದ್ರಿ, ಪುನೀತರ ಜೀವನ ನೋಡ್ಲಿಕ್ಕಾಗಿಲ್ಲ ನಿಮಗೆ. ಪುನೀತನು ಇಂಥ ಉಡಾಳ್ಗಿರಿಯನ್ನ ದಾಟೆ ಬಂದವನು. ಕರೆಕ್ಟ್. ಪುನೀತನ ಒಂದು 3-4 ಸ್ಟೇಜಲ್ಲಿ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಹೌದು. ರಾಜ್ಕುಮಾರ್ ಅಪಹರಣ ಆದಾಗ ಫಸ್ಟ್ ವಿಲನ್ ಆದದ್ದೇ ಪುನೀತ್. ಕರೆಕ್ಟ್. ಆದ್ರೆ ಪುನೀತ್ನ ಇಡೀದಾದಂಥ ಪರಿವರ್ತನೆ ಆಮೇಲೆ ಭಾಳ ರೆಬೆಲ್. ನಿಮ್ಮ ಗಮನಕ್ಕೆ ಸರ್, ನಾನು ಹಿಂದೆ ಚಾನಲಲ್ಲಿ ಇದ್ದಾಗ ಅಲ್ಲಿ ಒಂದು ಗಲಾಟೆ ಆಗುತ್ತೆ, ಇಲ್ಲಿ ಮೈಸೂರಲ್ಲಿ ಒಂದು ಗಲಾಟೆ ಆಗುತ್ತೆ. ಎಂಥ ರೆಬೆಲ್ ಮನುಷ್ಯ ಅಂತಂದರೆ ಪುನೀತು, ನಾನು ಯಾಕ್ರಿ ಕೇಳಬೇಕು, ನಾನು ಯಾಕ್ರಿ ಕೇಳಬೇಕು, ಈಗಲೂ ರೆಕಾರ್ಡಿಂಗ್ ಇದೆ ಅದು. ಹಾಂ, ಆದರೆ ನಂತರ ದಿನಮಾನಗಳಲ್ಲಿ ನೀವು ನಾನು ಅದನ್ನೇ ಹೇಳಿದ್ದು ಸರ್, ನೀವು ಅಲ್ಲಿಂದ ಇಲ್ಲಿಗೆ ಬರಬೇಕು. ಅವ ದರ್ಶನ್ ಕಷ್ಟಪಟ್ಟಿದ್ದಾನೆ, ಅವಮಾನ ಸಹಿಸಿದ್ದಾನೆ, ಎಲ್ಲ ಆಗಿದೆ ರೀ. ಆದರೆ ಅದು ಯಾವುದರ ನೆನಪು ಇಟ್ಟುಕೊಳ್ಳದೇನೆ ದರ್ಶನ್ ಒಂದು ಹೊಸ ರೀತಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಇದು ಮಾಡಿಕೊಂಡ್ರಲ್ಲ. ಕೇವಲ ಕಾರು, ಕೇವಲ ಬಂಗಲೆ, ಕೇವಲ ಇದು. ನಿಮಗೆ ನೆನಪಿದೆ, ಅತ್ಯಂತ ಅದು ನೋವಿನ ವಿಚಾರ. ಪುನೀತ್ ತೀರ್ ಹೋದ ಮೇಲೆ ಒಂದು ಆನೆ, ಅದು ಡಿ ಬಾಸ್ ಅಂತ ಅದಕ್ಕೆ ಅಕ್ಷರ, ಆನೆಯ ಕಾಲಡಿಯಲ್ಲಿ ಪುನೀತನ ಶವ. ಈ ಚಿತ್ರ ಬಂದಾಗ ಅದು ಅವರ ಅಭಿಮಾನಿಗಳು ಹಾಕಿರ್ಬೋದು, ಯಾರೇ ಹಾಕಿರ್ಬೋದ್ರಿ, ಆದರೆ ಉತ್ತರದಾಯಿತ್ವ ಯಾರ್ದು ಹೇಳಿ? ನೀವು ಅದನ್ನು ಮಾತಾಡಬೇಕು. ತಪ್ಪಿದು, ಆಗಬಾರ್ದು. ಇದು ಮಾತಾಡಿಲ್ಲ. ನೀವು ಇಂಥ 100 ಉದಾಹರಣೆಯನ್ನು ನಿಮಗೆ ಕೊಡಬಲ್ಲೆ. ಯಾಕೆ ಇದನ್ನು ಹೇಳ್ತಾನೆ? ಇದನ್ನೇ ನೀವು ದರ್ಶನ್ನಿಂದ ಈ ರೀತಿಯ ಒಂದು ಸೂಕ್ಷ್ಮತೆಯನ್ನು ನಿರೀಕ್ಷಣೆ ಮಾಡಬೇಡಿ ಅಂತ. ಅವ್ರು ಕೇವಲ ಕಾರನ್ನು ನೋಡ್ಬೋದು, ಕಾರಿನ ಆಚೆಯ ಪುನೀತರನ್ನು ನೋಡ್ಲಿಕ್ಕಾಗಿಲ್ಲ. ರವಿಚಂದ್ರನಿಗೆ ಬ್ಯಾನ್ ಆದಾಗ ರಾಜ್ಕುಮಾರ್ ಒಂದು ಪತ್ರ ಬರೀತಾರಲ್ಲ, ಮಾಡಬೇಡಿ ಅನ್ನೋ, ಆ ಥರ ಮಾಡ್ಲಿಕ್ಕೆ ಇದೇ ಸಾಧ್ಯ ಇಲ್ಲ. ಸಾರಥಿ ಸಿನಿಮಾ 22 ದಿನ ಅಲ್ಲಿಂದ ಬಂದಾಗ ಸಾರಥಿ ಸಿನಿಮಾ ಸೋಲ್ತದೋ ಗೆಲ್ತದ ಅನ್ನುವಂಥ ಡೈಲಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂದಾಗ ಇದೇ ಜಗ್ಗೇಶು ತೂಗುದೀಪ್ ಶ್ರೀನಿವಾಸರ ಮಗನಿಗೆ, ಅದೇ ನಿರ್ದೇಶಕನಿಗೆ ಹೇಳ್ತಾರವರು, ಹೋಗೋ ಗೆಲ್ತದೆ, ನಾನು ಬರ್ಕೊಡ್ತೇನೆ, ಈ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ, ಹೋಗುತ್ತೆ. ಅದನ್ನು ಮೊನ್ನೆ ದಿನಕರ್ ಅದನ್ನು ನೆನಪು ಮಾಡಿಕೊಂಡ್ರು. ಅದೇ ಜಗ್ಗೇಶ್ಗೆ ಏನಾಯ್ತು? ಜಗ್ಗೇಶ್ ಅವರಿಗೆ ಮತ್ತೆ ಏನಾಯ್ತು? ಅದು ಸರಿಯಲ್ಲ ಅಂತ ಕೂಡ ಯಾರು ಹೇಳಿಲ್ಲ ಸರ್ ಅವತ್ತು. ಇಡೀ ಇಂಡಸ್ಟ್ರಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.